ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಯಾದಗಿರಿಯಲ್ಲಿ ಭೀಮಾ ಪ್ರವಾಹಕ್ಕೆ ಜನ ಜಲಸಮಾಧಿಯಾಗಿದ್ದಾರೆ. ದನಕ್ಕೆ ನೀರು ಕುಡಿಸೋದಕ್ಕೆ ಹೋದವರು ನೀರು ಪಾಲಾಗಿದ್ದಾರೆ. ವಡಗೇರ ತಾಲೂಕಿನ ಮಾಚಿನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಮೇಶ್ ಅನ್ನುವಂತ 17 ವರ್ಷದ ವ್ಯಕ್ತಿ, ಸಿದ್ದಪ್ಪ ಅನ್ನುವಂತ 21 ವರ್ಷದ ವ್ಯಕ್ತಿ, ಇವರಿಬ್ಬರು ಕೂಡ ನೀರು ಪಾಲಾಗಿದ್ದಾರೆ. ಭೀಮಾ ನದಿಯಲ್ಲಿ ಇಬ್ಬರು ಯುವಕರ ಪತ್ತೆಗಾಗಿ ಶೋಧ ಕಾರ್ಯ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಪರದೇಶಿನ ಮಾಡಿದ ರಾಮ 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 ಉಳ ಕಟ್ಕೊಂಬಂದ ರಾಮ ಒಂದರ್ಸಿಂದ ನನ್ನ ಪರದೇಶಿನ ಮಾಡಿದ ರಾಮ ರಾಮ ರಾಮ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಸುತ್ತಿರ್ತಕ್ಕಂತಹ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂತದ್ದು. ಇದೇ ಒಂದು ಭೀಮಾ ನದಿಯಲ್ಲಿ ಇಬ್ಬರು ದನಗಾಯಿ ಯುವಕರು ನೀರು ಪಾಲಾಗಿ ಹೋಗಿರುವಂತದ್ದು ನೋಡ್ತಾ ಇರಬಹುದು. ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚಿನೂರು ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಈ ಒಂದು ಭೀಮಾ ನದಿಗೆ ಏನು ದನಗಾಯಿ ಯುವಕರು ದನಗಳಿಗೆ ನೀರು ಕುಡಿಸಲು ಅಂತೇಳಿ ಈ ಒಂದು ಭೀಮಾ ನದಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಆ ನದಿಗಿಳಿದಂತ ಯುವಕರು ನದಿಗೇನು ಅಪಾರ ಪ್ರಮಾಣದ ನೀರನ್ನ ಬರ್ತಾ ಇರುವ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಸದ್ಯ ಯುವಕರ ಏನು ಮೃತದೇಹಕ್ಕಾಗಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಂದ ಈಗಾಗಲೇ ಶೋಧ ಕಾರ್ಯಾಚರಣೆ ಸಹ ಮುಂದುವರೆದಿರುವಂತದ್ದು ದೃಶ್ಯವಾಗಿ ಸಹ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಭೀಮಾ ನದಿಯ ತಟದಲ್ಲಿ ಬಂದು ನಡೆದಿರುವಂತದ್ದು. ಏನು ಯುವಕರ ಶವಕ್ಕಾಗಿ ಈಗಾಗಲೇ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಏನು ಕುಟುಂಬಸ್ಥರ ಆಕ್ರಂದನ ಕೂಡ ಇಲ್ಲಿ ಮುಗಿಲು ಮುಟ್ಟಿರುವಂತದ್ದು. ಅಂದ್ರೆ ಇರುವಂತ 2 ಮಕ್ಕಳು ಕೂಡ ಅನಾಥರಾಗಿದ್ರು. ಅನಾಥವಾಗಿದ್ದಂತ ಮಕ್ಕಳು ಈಗ ಈ ಒಂದು ಈ ಒಂದು ಭೀಮಾ ನದಿಯ ಪ್ರವಾಹದಲ್ಲಿ ತುತ್ತಾಗಿರುವಂತದ್ದು ಸಾಕಷ್ಟು ನೋವನ್ನ ತಂದಿರುವಂತದ್ದು. ಹೀಗಾಗಿ ಯುವಕರ ಶವಕ್ಕಾಗಿ ಮತ್ತಷ್ಟು ಏನು NDRF ತಂಡ ಆಗಿರಬಹುದು ಮತ್ತು SDRF ತಂಡವನ್ನ ಕರೆಸಿ ಯುವಕರ ಶವವನ್ನ ಮುಂದುವರಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿರುವಂತದ್ದು. ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹೀಗಾಗಿ ಯುವಕರ ಶವವನ್ನು ಹುಡುಕೋದು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ದೊಡ್ಡ ಸವಾಲಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಯಾದಗಿರಿಯಲ್ಲಿ ಭೀಮಾ ಪ್ರವಾಹಕ್ಕೆ ಜನ ಜಲಸಮಾಧಿಯಾಗಿದ್ದಾರೆ. ದನಕ್ಕೆ ನೀರು ಕುಡಿಸೋದಕ್ಕೆ ಹೋದವರು ನೀರು ಪಾಲಾಗಿದ್ದಾರೆ. ವಡಗೇರ ತಾಲೂಕಿನ ಮಾಚಿನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಮೇಶ್ ಅನ್ನುವಂತ 17 ವರ್ಷದ ವ್ಯಕ್ತಿ, ಸಿದ್ದಪ್ಪ ಅನ್ನುವಂತ 21 ವರ್ಷದ ವ್ಯಕ್ತಿ, ಇವರಿಬ್ಬರು ಕೂಡ ನೀರು ಪಾಲಾಗಿದ್ದಾರೆ. ಭೀಮಾ ನದಿಯಲ್ಲಿ ಇಬ್ಬರು ಯುವಕರ ಪತ್ತೆಗಾಗಿ ಶೋಧ ಕಾರ್ಯ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಪರದೇಶಿನ ಮಾಡಿದ ರಾಮ 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 ಉಳ ಕಟ್ಕೊಂಬಂದ ರಾಮ ಒಂದರ್ಸಿಂದ ನನ್ನ ಪರದೇಶಿನ ಮಾಡಿದ ರಾಮ ರಾಮ ರಾಮ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಸುತ್ತಿರ್ತಕ್ಕಂತಹ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂತದ್ದು. ಇದೇ ಒಂದು ಭೀಮಾ ನದಿಯಲ್ಲಿ ಇಬ್ಬರು ದನಗಾಯಿ ಯುವಕರು ನೀರು ಪಾಲಾಗಿ ಹೋಗಿರುವಂತದ್ದು ನೋಡ್ತಾ ಇರಬಹುದು. ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚಿನೂರು ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಈ ಒಂದು ಭೀಮಾ ನದಿಗೆ ಏನು ದನಗಾಯಿ ಯುವಕರು ದನಗಳಿಗೆ ನೀರು ಕುಡಿಸಲು ಅಂತೇಳಿ ಈ ಒಂದು ಭೀಮಾ ನದಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಆ ನದಿಗಿಳಿದಂತ ಯುವಕರು ನದಿಗೇನು ಅಪಾರ ಪ್ರಮಾಣದ ನೀರನ್ನ ಬರ್ತಾ ಇರುವ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಸದ್ಯ ಯುವಕರ ಏನು ಮೃತದೇಹಕ್ಕಾಗಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಂದ ಈಗಾಗಲೇ ಶೋಧ ಕಾರ್ಯಾಚರಣೆ ಸಹ ಮುಂದುವರೆದಿರುವಂತದ್ದು ದೃಶ್ಯವಾಗಿ ಸಹ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಭೀಮಾ ನದಿಯ ತಟದಲ್ಲಿ ಬಂದು ನಡೆದಿರುವಂತದ್ದು. ಏನು ಯುವಕರ ಶವಕ್ಕಾಗಿ ಈಗಾಗಲೇ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಏನು ಕುಟುಂಬಸ್ಥರ ಆಕ್ರಂದನ ಕೂಡ ಇಲ್ಲಿ ಮುಗಿಲು ಮುಟ್ಟಿರುವಂತದ್ದು. ಅಂದ್ರೆ ಇರುವಂತ 2 ಮಕ್ಕಳು ಕೂಡ ಅನಾಥರಾಗಿದ್ರು. ಅನಾಥವಾಗಿದ್ದಂತ ಮಕ್ಕಳು ಈಗ ಈ ಒಂದು ಭೀಮಾ ನದಿಯ ಪ್ರವಾಹದಲ್ಲಿ ತುತ್ತಾಗಿರುವಂತದ್ದು ಸಾಕಷ್ಟು ನೋವನ್ನ ತಂದಿರುವಂತದ್ದು. ಹೀಗಾಗಿ ಯುವಕರ ಶವಕ್ಕಾಗಿ ಮತ್ತಷ್ಟು ಏನು NDRF ತಂಡ ಆಗಿರಬಹುದು ಮತ್ತು SDRF ತಂಡವನ್ನ ಕರೆಸಿ ಯುವಕರ ಶವವನ್ನ ಮುಂದುವರಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿರುವಂತದ್ದು. ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹೀಗಾಗಿ ಯುವಕರ ಶವವನ್ನು ಹುಡುಕೋದು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ದೊಡ್ಡ ಸವಾಲಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ.
ಯಾದಗಿರಿಯಲ್ಲಿ ಭೀಮಾ ಪ್ರವಾಹಕ್ಕೆ ಜನ ಜಲಸಮಾಧಿಯಾಗಿದ್ದಾರೆ. ದನಕ್ಕೆ ನೀರು ಕುಡಿಸೋದಕ್ಕೆ ಹೋದವರು ನೀರು ಪಾಲಾಗಿದ್ದಾರೆ. ವಡಗೇರ ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಮೇಶ್ ಅನ್ನುವಂತ 17 ವರ್ಷದ ವ್ಯಕ್ತಿ, ಸಿದ್ದಪ್ಪ ಅನ್ನುವಂತ 21 ವರ್ಷದ ವ್ಯಕ್ತಿ, ಇವರಿಬ್ಬರು ಕೂಡ ನೀರು ಪಾಲಾಗಿದ್ದಾರೆ. ಭೀಮಾ ನದಿಯಲ್ಲಿ ಇಬ್ಬರು ಯುವಕರ ಪತ್ತೆಗಾಗಿ ಶೋಧ ಕಾರ್ಯ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಪರದೇಶರು ಮಾಡಿದ ರಾಮ 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 ಉನ ಕಟ್ಗೆ ಬಂದ ರಾಮ ಒಂದಸಿಂದ ನನ್ನ ಪರದೇಶರು ಮಾಡಿದ ರಾಮ ರಾಮ ರಾಮ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂತದ್ದು. ಇದೇ ಒಂದು ಭೀಮಾ ನದಿಯಲ್ಲಿ ಇಬ್ಬರು ದನಗಾಯಿ ಯುವಕರು ನೀರು ಪಾಲಾಗಿ ಹೋಗಿರುವಂತದ್ದು ನೋಡ್ತಾ ಇರಬಹುದೇನು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಭೀಮಾ ನದಿಗೆ ಏನು ದನಗಾಯಿ ಯುವಕರು ಜನರಿಗೆ ನೀರು ಕುಡಿಸಲು ಅಂತ ಹೇಳಿ ಈ ಒಂದು ಭೀಮಾ ನದಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಆ ನದಿಗಿಳಿದಂತ ಯುವಕರು ಆ ನದಿಗೇನು ಅಪಾರ ಪ್ರಮಾಣದ ನೀರನ್ನ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಸದ್ಯ ಆ ಯುವಕರ ಏನು ಮೃತದೇಹಕ್ಕಾಗಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಂದ ಈಗಾಗಲೇ ಆ ಶೋಧ ಕಾರ್ಯಾಚರಣೆ ಸಹ ಮುಂದುವರೆದಿರುವಂತದ್ದು ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಭೀಮಾ ನದಿಯ ತಟದಲ್ಲಿ ಬಂದು ನಡೆದಿರುವಂತದ್ದು ಏನು ಆ ಯುವಕರ ಶವಕ್ಕಾಗಿ ಈಗಾಗಲೇ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಏನು ಆ ಕುಟುಂಬಸ್ಥರ ಆಕ್ರಂದನ ಕೂಡ ಇಲ್ಲಿ ಮುಗಿಲು ಮುಟ್ಟಿರುವಂತದ್ದು. ಅಂದ್ರೆ ಆ ಇರುವಂತ 2 ಮಕ್ಕಳು ಕೂಡ ಅನಾಥರಾಗಿದ್ರು. ಅನಾಥವಾಗಿದ್ದಂತ ಮಕ್ಕಳು ಈಗ ಈ ಒಂದು ಫ್ಲಡ್ ನ ಈ ಒಂದು ಭೀಮಾ ನದಿಯ ಪ್ರವಾಹದಲ್ಲಿ ತುತ್ತಾಗಿರುವಂತದ್ದು ಸಾಕಷ್ಟು ನೋವನ್ನ ತಂದಿರುವಂತದ್ದು. ಹೀಗಾಗಿ ಆ ಯುವಕರ ಶವಕ್ಕಾಗಿ ಮತ್ತಷ್ಟು ಏನು ಎನ್ಡಿಆರ್ಎಫ್ ತಂಡ ಆಗಿರಬಹುದು ಮತ್ತು ಎಸ್ಡಿಆರ್ಎಫ್ ತಂಡವನ್ನ ಕರೆಸಿ ಯುವಕರ ಶವವನ್ನ ಮುಂದುವರಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿರುವಂತದ್ದು, ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹೀಗಾಗಿ ಯುವಕರ ಶವವನ್ನ ಹುಡುಕೋದು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ದೊಡ್ಡ ಸವಾಲಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಯಾದಗಿರಿಯಲ್ಲಿ ಭೀಮಾ ಪ್ರವಾಹಕ್ಕೆ ಜನ ಜಲಸಮಾಧಿಯಾಗಿದ್ದಾರೆ. ದನಕ್ಕೆ ನೀರು ಕುಡಿಸೋದಕ್ಕೆ ಹೋದವರು ನೀರು ಪಾಲಾಗಿದ್ದಾರೆ. ವಡಗೇರ ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಮೇಶ್ ಅನ್ನುವಂತ 17 ವರ್ಷದ ವ್ಯಕ್ತಿ, ಸಿದ್ದಪ್ಪ ಅನ್ನುವಂತ 21 ವರ್ಷದ ವ್ಯಕ್ತಿ, ಇವರಿಬ್ಬರು ಕೂಡ ನೀರು ಪಾಲಾಗಿದ್ದಾರೆ. ಭೀಮಾ ನದಿಯಲ್ಲಿ ಇಬ್ಬರು ಯುವಕರ ಪತ್ತೆಗಾಗಿ ಶೋಧ ಕಾರ್ಯ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಪರದೇಶರು ಮಾಡಿದ ರಾಮ 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 ಉನ ಕಟ್ಗೆ ಬಂದ ರಾಮ ಒಂದಸಿಂದ ನನ್ನ ಪರದೇಶರು ಮಾಡಿದ ರಾಮ ರಾಮ ರಾಮ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂತದ್ದು. ಇದೇ ಒಂದು ಭೀಮಾ ನದಿಯಲ್ಲಿ ಇಬ್ಬರು ದನಗಾಯಿ ಯುವಕರು ನೀರು ಪಾಲಾಗಿ ಹೋಗಿರುವಂತದ್ದು ನೋಡ್ತಾ ಇರಬಹುದೇನು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಭೀಮಾ ನದಿಗೆ ಏನು ದನಗಾಯಿ ಯುವಕರು ಜನರಿಗೆ ನೀರು ಕುಡಿಸಲು ಅಂತ ಹೇಳಿ ಈ ಒಂದು ಭೀಮಾ ನದಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಆ ನದಿಗಿಳಿದಂತ ಯುವಕರು ಆ ನದಿಗೇನು ಅಪಾರ ಪ್ರಮಾಣದ ನೀರನ್ನ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಸದ್ಯ ಆ ಯುವಕರ ಏನು ಮೃತದೇಹಕ್ಕಾಗಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಂದ ಈಗಾಗಲೇ ಆ ಶೋಧ ಕಾರ್ಯಾಚರಣೆ ಸಹ ಮುಂದುವರೆದಿರುವಂತದ್ದು ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಭೀಮಾ ನದಿಯ ತಟದಲ್ಲಿ ಬಂದು ನಡೆದಿರುವಂತದ್ದು ಏನು ಆ ಯುವಕರ ಶವಕ್ಕಾಗಿ ಈಗಾಗಲೇ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಏನು ಆ ಕುಟುಂಬಸ್ಥರ ಆಕ್ರಂದನ ಕೂಡ ಇಲ್ಲಿ ಮುಗಿಲು ಮುಟ್ಟಿರುವಂತದ್ದು. ಅಂದ್ರೆ ಆ ಇರುವಂತ 2 ಮಕ್ಕಳು ಕೂಡ ಅನಾಥರಾಗಿದ್ರು. ಅನಾಥವಾಗಿದ್ದಂತ ಮಕ್ಕಳು ಈಗ ಈ ಒಂದು ಫ್ಲಡ್ ನ ಈ ಒಂದು ಭೀಮಾ ನದಿಯ ಪ್ರವಾಹದಲ್ಲಿ ತುತ್ತಾಗಿರುವಂತದ್ದು ಸಾಕಷ್ಟು ನೋವನ್ನ ತಂದಿರುವಂತದ್ದು. ಹೀಗಾಗಿ ಆ ಯುವಕರ ಶವಕ್ಕಾಗಿ ಮತ್ತಷ್ಟು ಏನು ಎನ್ಡಿಆರ್ಎಫ್ ತಂಡ ಆಗಿರಬಹುದು ಮತ್ತು ಎಸ್ಡಿಆರ್ಎಫ್ ತಂಡವನ್ನ ಕರೆಸಿ ಯುವಕರ ಶವವನ್ನ ಮುಂದುವರಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿರುವಂತದ್ದು, ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹೀಗಾಗಿ ಯುವಕರ ಶವವನ್ನ ಹುಡುಕೋದು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ದೊಡ್ಡ ಸವಾಲಾಗಿರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.